ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಾವು ಕಳೆದ ಬಾರಿ ಸುಮಾರು ಒಂದು ನಮ್ಮ ಈ SSTV ಚಾನಲ್ ಯಾರ್ಯಾರು ನೋಡ್ತಾ ಇರ್ತೀವಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ. ನಾನೊಂದು ಹೊಂಗೆ ಮರದಲ್ಲಿ ಈ ಲಕ್ವಾ ಕಾಯಿಲೆ ಆಗಿರೋರಿಗೆ ಯಾವ ರೀತಿ ಅದನ್ನ ಬಳಸಬೇಕು ಅಂತ ಹೇಳಿದ್ದೆ. ಅಂದರೆ ನಿಮಗೆ ಹೊಂಗೆ ಮರದ ಬೇರಿನ ಸಿಪ್ಪೆನ ಬೆಳ್ಳುಳ್ಳಿ ಹೆಸರು ಮತ್ತು ಮೆಣಸು ಮತ್ತು ಸ್ವಲ್ಪ ಸೈಂಧವ ಲವಣ ಹಾಕಿ ನೀರಿಗೆ ಹಾಕಿ ಕುದಿಸ್ಬಿಟ್ಟು ಬೆಳಗ್ಗೆ ಕುಡಿಬೇಕು ಅಂತ ಹೇಳಿದ್ದೆ. ಸೊ ಇದು ನಾನು ಹೇಳಿದ್ರು ತಪ್ಪು ಅಂತಲ್ಲ. ಸೊ ನಮ್ಮ ಗುರುಗಳೊಬ್ಬರು ನನಗೆ ಈ ಒಂದು ಈ ರೀತಿ ನಾನು ಲಕ್ವಾಗೆ ನಾನು ಕೆಲವು ಮನೆಮದ್ದುಗಳನ್ನು ಕೊಡ್ತೀನಿ ಅಂತ ಹೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ, ಸರಿ ನೀನು ಕೊಡ್ತಾ ಇರೋ ಸರಿಯಾಗಿದೆ. ಸೊ ಈ ಹೊಂಗೆ ಮರದ ಬೇರನ್ನು ಮೇಕೆ ಹಾಲಲ್ಲಿ ಕೊಟ್ಟರೆ ನಿಮ್ಗೆ ಇನ್ನೂ ರಿಸಲ್ಟ್ ತುಂಬ ಫಾಸ್ಟಾಗಿ ಬರುತ್ತೆ, ನಿಮಗೆ ಫಲಿತಾಂಶ ಜೊತೆಗೆ ತುಂಬ ಚೆನ್ನಾಗಿ ಇನ್ನೂ ಕೆಲಸ ಮಾಡುತ್ತೆ ಈ ಒಂದು ಔಷಧಿ ಗುಣ ಅಂತ ಹೇಳಿದ್ರು. ಸೊ ಈ ಹೊಂಗೆ ಮರ ಬಹುಶಃ ಗೊತ್ತಿರುತ್ತೆ. ಸೊ ಇದು ತುಂಬ ಬಲ್ತಿರಬೇಕು ಬೇರು, ಅದೊಂದು ನಿಮಗೆ ಒಂದು ಗಮನ ಇರಲಿ. ಬಲ್ತಿರೋ ಬೇರು ಜೊತೆಗೆ ಇದು ನಿರ್ಜನ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥದ್ದಾದರೆ ಇನ್ನೂ ತುಂಬ ಒಳ್ಳೆಯದು. ನಿರ್ಜನ ಅಂತಂದರೆ ಸ್ವಲ್ಪ ಈ ಹಳ್ಳ ಕೊಳ್ಳಗಳಲ್ಲಿ ತುಂಬ ಊರದಿಂದ ದೂರ ಇರ್ತದೆ ನೋಡಿ, ಆ ಪ್ರದೇಶದಲ್ಲಿ ತುಂಬ ಸೊಂಪಾಗಿ ಬೆಳೆದಿದ್ದರೆ ಆ ಗಿಡಗೂ ಕೂಡ ನಿಮಗೆ ಅಷ್ಟೇ ಔಷಧಿ ಗುಣಕ್ಕೆ ಶ್ರೇಷ್ಠವಾಗಿರ್ತದೆ. ಇದು ಹೊಂಗೆ ಮರ ಅಂತಲ್ಲ, ಯಾವುದೇ ಒಂದು ಗಿಡವನ್ನು ನಾವು ಔಷಧಿಯಾಗಿ ಬಳಸಬೇಕಾದ್ರೆ ಯಾವ ರೀತಿ ಅಂದರೆ ನಿರ್ಜನ ಪ್ರದೇಶದಲ್ಲಿ ತಗೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತದೆ ಸ್ನೇಹಿತರೆ. ಸೊ ಈ ಹೊಂಗೆ ಮರನ ನಾನು ಇನ್ನೊಂದು ಸರಿ ಹೇಳ್ತೇನೆ ನಿಮಗೆ ಯಾವ ರೀತಿ ಮಾಡ್ಕೋಬೇಕು ಅಂತ. ಸೊ ಈ ಹೊಂಗೆ ಮರ ಇದೆಯಲ್ವ, ಈ ಥರ ನೋಡಿ, ಇದು ಒಂದು ಹೊಳೆ ಹತ್ರ ಬಂದಿದ್ದೀವಿ ನಾವು, ಹಳ್ಳದ ಹತ್ರ. ಸೊ ಇಲ್ಲಿ ನಿಮಗೆ ಈ ಥರ ಬೇರು ಹರ್ಕೊಂಡಿದೆ. ಸೊ ಇದ್ರ ಮೇಲ್ಗಡೆ ನಾವು ಒಂದು ಮಚ್ಚು ತೊಗೊಂಡು ಸಿಪ್ಪೆ ಬಿಡಿಸ್ಕೋಬೇಕು. ಸೊ ಸಿಪ್ಪೆ ಬಿಡಿಸ್ಕೊಂಡು ನೋಡಿ, ಇದ್ರ ಮೇಲೆ ಸಿಪ್ಪೆ ಈ ಥರ ಬಿಡಿಸ್ಕೊತೀವಲ್ವ, ಬಿಡಿಸ್ಕೊಂಡು ಅದನ್ನು ಜಜ್ಜಿದ್ರೆ ಒಂದು ಒಳಮುಷ್ಟಿ ಅಂದರೆ ಹೆಚ್ಚು ಕಡಿಮೆ ಒಂದು 3-4 ಚಮಚ ಅಷ್ಟನ್ನು ನಾವು ಏನು ಮಾಡಬೇಕು ಅಂತಂದರೆ, ಒಂದು 100-150 ml ಮೇಕೆ ಹಾಲಿಗೆ ಹಾಕಿ ಅದಕ್ಕೆ ಒಂದು 100 ml ನೀರು ಹಾಕಬೇಕು. ಈ ಮೇಕೆ ಹಾಲಿಗೆ ಇದನ್ನು ಹಾಕಿ ಸ್ವಲ್ಪ ಒಂದು 2-3 ಮೆಣಸು ಹಾಕಬೇಕು, ಮತ್ತು ಒಂದು 3-4 ಕೆಸಲು ಬೆಳ್ಳುಳ್ಳಿ ಹಾಕಬೇಕು. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಬೇಕಾದ್ರೆ ಉಪ್ಪು ಹಾಕಬೇಕು ಅಂತ ಹೇಳಿದ್ನಲ್ವ, ಹಾಲು ಆಗಿರೋದ್ರಿಂದ ಉಪ್ಪು ಹಾಕಬಾರ್ದು, ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತದೆ. ಮೇಕೆ ಹಾಲು ಒಂದು 150 ml, ಒಂದು 100 ml ನೀರು, ಒಂದು 3-4 ಕೆಸಲು ಬೆಳ್ಳುಳ್ಳಿ, ಒಂದು 3-4 ಮೆಣಸು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಕುದಿಸ್ಬೇಕು ಅಂತಂದರೆ, ಈಗ 150 ml ಮೇಕೆ ಹಾಲಿಗೆ ನಾವು ಒಂದು 100 ml ನೀರು ಹಾಕಿರ್ತೀವಲ್ವ, 100 ml ಆವಿ ಆಗೋವರೆಗೆ ಕುದಿಸ್ಬೇಕು. ಆಮೇಲೆ ಅದನ್ನ ಇಳಿಸ್ಕೊಂಡು ಅಂದಾಜಲ್ಲಿ ಇವೆಲ್ಲ ಇಳಿಸ್ಕೊಂಡು ಏನು ಮಾಡಬೇಕು ಅಂದರೆ, ಸೋಸ್ಕೊಂಡು ನೀವು ಯಾವಾಗಾದರೂ ಸ್ಟಾರ್ಟ್ ಮಾಡಿ. ಲಕ್ವಾಗಿ ಸುಮಾರು ಒಂದು 2-3 ತಿಂಗಳಾಗಿದೆ ಅಂದರೆ ಈಗ ಸ್ಟಾರ್ಟ್ ಮಾಡ್ಬೋದು, 4-5 ತಿಂಗಳಂದರೂ ಸ್ಟಾರ್ಟ್ ಮಾಡ್ಬೋದು, ಅಥವಾ ಈಗ ಆಗಿದೆ ಅಂದರೆ ಇಮಿಡಿಯೇಟಾಗೂ ಸ್ಟಾರ್ಟ್ ಮಾಡ್ಬೋದು, 15 ದಿನ ಆಗಿದೆ ಅಂದರೂ ಸ್ಟಾರ್ಟ್ ಮಾಡ್ಬೋದು. ಎಷ್ಟೋ ಜನ ಈ ಒಂದು ಔಷಧಿ ಕೊಡೋಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಕುಡಿದು ಬರೋಕ್ಕೆ ಹೋಗ್ತಾರೆ. ಸೊ ಅದರ ಅವಶ್ಯಕತೆ ಇಲ್ಲ. ನಮ್ಮ ಭಾರತ ದೇಶದ ಎಲ್ಲ ಭಾಗಗಳಲ್ಲಿ ಬೆಳೀತಕ್ಕಂಥ ಹೊಂಗೆ ಮರವನ್ನು ಈ ಪ್ಯಾರಾಲೈಸಿಸ್ ಲಕ್ವಾ ಪಕ್ಷವಾತ ಆದವರು ಈ ಥರ ಮೇಕೆ ಹಾಲಲ್ಲಿ ಇದರೊಂದು ಒಳಮುಷ್ಟಿ ಹಾಕ್ಕೊಂಡು ಮೆಣಸು ಬೆಳ್ಳುಳ್ಳಿ ಹಾಕ್ಕೊಂಡು ಕುದಿಸ್ಕೊಂಡು 3 ದಿನ ಕುಡಿಬೇಕು. ಅಂದರೆ ಇವತ್ತು ಬೆಳಗ್ಗೆ 6 ಗಂಟೆಗೆ, ನಾಳೆ ಬೆಳಗ್ಗೆ 6 ಗಂಟೆಗೆ, 6 ಅಂದರೆ 6 ಅಲ್ಲ, ಸೊ ಹೆಚ್ಚು ಕಡಿಮೆ ಓಕೆ. ಕುಡಿದು 3 ದಿನ ಆದಮೇಲೆ 10 ದಿನ ಗ್ಯಾಪ್ ಕೊಡಬೇಕು ಅಂದಾಜು. ಆಮೇಲೆ 3 ದಿನ, ಮತ್ತೆ 10 ದಿನ ಗ್ಯಾಪು, ಮತ್ತೆ 3 ದಿನ. ಈ ರೀತಿ ನೀವು 4-5 ಬಾರಿ ಕುಡಿಯೋದ್ರೊಳಗಡೆ ಏನಾಗ್ತದೆ ಅಂದರೆ, ಶರೀರದಲ್ಲಿ ಈ ನರಗಳಲ್ಲೇನು ಸ್ವಲ್ಪ ತೊಂದರೆ ಇರ್ತದಲ್ವ, ಇನ್ನು ಕೆಲವ್ರಿಗೆ ಏನಾಗಿರುತ್ತೆ, ಮಾತು ಹೋಗಿರುತ್ತೆ ಈ ಲಕ್ವ ಬಂದಿರೋರಿಗೆ, ಇನ್ನು ಕೆಲವರಿಗೆಲ್ಲ ಕೈ ಎಲ್ಲ ಸೊಟ್ಟ ಪಟ್ಟ ಆಗಿರುತ್ತೆ, ಕೆಲವರು ಕುಂಟ್ತಾ ಇರ್ತಾರೆ, ಕೆಲವರಿಗೆ ಕೈ ಮೂಮೆಂಟ್ ಇರೋದಿಲ್ಲ. ಅಂಥವ್ರಿಗೆ ನಿಧಾನವಾಗಿ ಈ ಒಂದು ರೆಮಿಡಿ ಮಾಡ್ತಾ ಮತ್ತು ಕೆಲವು ಔಷಧಿಗಳಿರ್ತವೆ. ಸೊ ಉದಾಹರಣೆಗೆ ಕೈ ಹಚ್ಚಕ್ಕೆ ಎಣ್ಣೆ ಆಗಿರ್ಬೋದು, ಅಥವಾ ಹೊಟ್ಟೆಗೆ ನರಗಳಿಗೆ ಶಕ್ತಿ ಬರೋಕ್ಕೆ, ಮಾಂಸಖಂಡಗಳಿಗೆ ಶಕ್ತಿ ಬರೋಕ್ಕೆ ಔಷಧಿ ಆಗಿರ್ಬೋದು, ಅಥವಾ ಮೆದುಳಲ್ಲಿರ್ತಕ್ಕಂಥ ಬ್ಲಾಕೇಜ್ನ ತೆಗೆಯೋಕ್ಕೆ ಮತ್ತು ಅಲ್ಲಿ ರಕ್ತ ಸಂಚಾರ ಚೆನ್ನಾಗಾಗಿ ನಿಮಗೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಾಗೋಕ್ಕೆ, ಕೆಲವು ಮೂಗಿಗೆ ಹಾಕ್ತಕ್ಕಂಥ ನಶ್ಯಗಳಾಗಿರ್ಬೋದು. ಈ ಹೊಂಗೆ ಮರದ ಬೇರಿನ ಜೊತೆಗೆ ಆ ಥರದ್ದು ಕೂಡ ನಾವೊಂದು ಪ್ರಾಕೃತಿಕ ಮದ್ದುಗಳನ್ನು ಕೂಡ ಮಾಡ್ತೇವೆ. ಸೊ ನಿಮಗೆ ಈ ಹೊಂಗೆ ಮರದ್ದು ತುಂಬ ಬೇಗ ಆಗಿದೆ, ಲಕ್ವ ಇತ್ತೀಚೆಗಾಗಿದೆ. ಸೊ ಅಂಥವ್ರು ಇದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಈ ಲಕ್ವ ಕಾಯಿಲೆಯಿಂದ ಆಚೆ ಬರ್ಬೋದು. ಸೊ ನಮಗೆ ಜಾಸ್ತಿ ದಿನ ಆಗಿದೆ, ಈ ಔಷಧಿ ಜೊತೆಗೆ ನಮ್ಗೆ ಬೇರೆದು ಬೇಕು ಅಂತಂದರೆ ಈ ಕೆಳಗಡೆ ಕಾಣಿಸ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಮ್ಮಲ್ಲಿ ಈ ಹೊಂಗೆ ಬೇರಿನ ಜೊತೆಗೆ ಬೇರೆ ಬೇರೆ ಕೆಲವು ಲಕ್ವ ಕಾಯಿಲೆಗೆ ಬೇಕಾದಂಥ ಅಶ್ವಗಂಧ ಆಗಿರ್ಬೋದು, ಈ ಶತಾವರಿ ಆಗಿರ್ಬೋದು, ಅಥವಾ ರಾಸನ ಅಂತ ಬರುತ್ತೆ, ರಾಸ್ಮೆ ಅದು ಆಗಿರ್ಬೋದು, ಆಮೇಲೆ ಬೆಜೆ, ಈ ಥರದ್ದು ಸುಮಾರು 16 ಥರದ ಗಿಡಮೂಲಿಕೆಗಳು ಹಾಕಿ ಮಾಡಿರ್ತಕ್ಕಂಥ ಒಂದು ಚೂರ್ಣ, ಮತ್ತು ಗೋಮೂತ್ರದಲ್ಲಿ ಮಾಡಿರೋ ಔಷಧಿ, ಮತ್ತು ಮಸಾಜ್ ಮಾಡೋ ಕಾಯಿಲೆಲ್ಲ ಇರ್ತದೆ ಸ್ನೇಹಿತರೆ. ನೀವು ಈ ಹೊಂಗೆ ಮರದ ಬೇರಿನ ಜೊತೆಗೆ ಅದನ್ನು ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ, ಯಾರಿಗಾದ್ರೂ ಸ್ವಲ್ಪ ಜಾಸ್ತಿ ದಿನ ಆಗಿದೆ ಅಂಥೇಳಿ ನಿರಾಶರಾಗಿರೋರು ಕೂಡ ಇದನ್ನ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.